ಸಲ ಆಗ್ತಿದ್ದೆ, ಒಂದೇ ಸಲ ಕರೆಂಟ್ ಬಂದು ಸಾಕಾಯ್ತು. ನಾನು ದರ್ಶಿವ ಕಮೆಂಟ್ ಮ್ಯಾಚ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಹಾಗೆ ದೀಪಾವಳಿಗೆ ನಾನು ಏನೇನು ಮಾಡ್ತಾರೆ ಅಂತ ನಮ್ಮ ಮನೆಯಲ್ಲಿ ಅದನ್ನು ಕಾಣಿಸ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಹೆಂಗೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದೀಪಾವಳಿ ಹಿಂದಿನ ದಿನ ನಾವು ಬಾವಿಗೆ ಪೂಜೆ ಮಾಡಿ ಅಲ್ಲಿಂದ ನೀರು ತೆಗೆದು ಹಂಡೆ ಒಲೆಗೆ ನೀರು ಹಾಕ್ತೀವಿ. ನಾವು ಹಂಡಿಯಲ್ಲಿ ನೀರು ತುಂಬಿಸಿ ಇದೆಲ್ಲ ಈ ಸೊಪ್ಪು ಇದೆಯಲ್ಲ, ಆ ಸೊಪ್ಪು ಎಲ್ಲಿ ಸಿಗತ್ತೆ ಅಂದರೆ ಈ ಸೊಪ್ಪು ಇದೆಯಲ್ಲ, ಈ ಸೊಪ್ಪು ಬಗ್ಗೆ ಅಮ್ಮ ಹೇಳ್ತಾರೆ. ಮಾವು ತುಂಬೆ ಗಿರದುಂಬೆ ಗೇರು ನೀರಿಗೆ ಒಂದ್ಸಲ ಆಗ್ತಿದ್ದೆ, ಒಂದೇ ಸಲ ಕರೆಂಟ್ ಬಂದು ಸಾಕಾಯ್ತು. ಅದು ಎಲ್ಲಿ ಕದೆ ಕನ್ನಡ ಪಸ್ತಿಗೆ ಯಾವ್ದೇ ಅಪ್ಪಿಗೆ ನೀಗ್ ನೋಡ ಇದು ಮುಚ್ಚ ಅದದು ಇದೆ ಅದೇ ಕಲಿ ಕಲಿ ಮತ್ತೆಂತ ಇದ್ದದ ಅದಿದ್ದಿಗೆ ಮುಚ್ಚದ ಹಾಕೊಂಡು ಹೊಡೋದು. ಎಲ್ಲರೂ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ. ಇಲ್ಲಿ ಅರಿಶಿನ ಮತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಮಲ್ಲಿಗೆ ಹೂವು ಹಾಕಿ ಸ್ನಾನ ಮಾಡಬೇಕು. ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ಅಮ್ಮ ಕೈ ನೀರು ಮಾಡ್ತಾಯಿದ್ರು. ಕೈ ನೀರನ್ನು ಸ್ವಲ್ಪ ಬೇವಿನ ಸೊಪ್ಪಿಗೆ ತಗೊಂಡು ಜಪ್ಪಿ ಮಿಕ್ಸರಲ್ಲಿ ಹಾಕಿ ಜ್ಯೂಸ್ ಮಾಡ್ತಾರೆ. ಅದನ್ನು ಕುಡಿದ್ರೆ ಒಳ್ಳೇದಂತ ಹೇಳ್ತಾರೆ, ದೇಹಕ್ಕೆ ಒಳ್ಳೇದು. ಬಹಳ ಬೆನಿಫಿಟ್ಸ್ ಇದೆ ಇದರಿಂದ, ನೀವು ಕೂಡ ಕುಡೀರಿ. ಹಿಂಡ್ಲೆಕಾಯಿ ಮೆಟ್ಟುವುದು ಎಂದರೆ ಕೈಯನ್ನು ಮೆಟ್ಟಿ ಹೊಸ ಶುಭವನ್ನು ಸ್ವೀಕರಿಸುವ ಒಂದು ಪವಿತ್ರ ಸಂಕೇತ. ಇದನ್ನ ಹಾಕ್ಬೋದು, ತಿನ್ಬೇಕು ಅಂದ್ರೆ ಡ್ರೈನಿಂಗ್ ಮಾಡಿ ಕೈಯಲ್ಲಿ ಹಿಂಡ್ಲೆಕಾಯಿಯನ್ನ ಮೆಟ್ಟಿ ಯಾಕೆ ಮನೆ ಮೇಲೆ ಹೊತ್ತಾಕ್ತಾರೆ ಅಂದರೆ ದೋಷ ನಿವಾರಣೆ ಆಗುತ್ತೆ, ಹೊಸ ಬೆಳಕಿನ ಆರಂಭ. ಎಲ್ಲರಿಗೂ ಹೊಸ ಹೊಸ ಬಟ್ಟೆಯನ್ನು ಕೊಡ್ತಿದ್ದೀವಿ. ಹಾಗೆ ಇಲ್ಲಿ ಕೈ ತಿಂದ್ಮೇಲೆ ಸ್ವಲ್ಪ ಸ್ವೀಟ್ ತಿನ್ಬೇಕು. ಅವಲಕ್ಕಿ ಎಲ್ಲರೂ ಸೇರಿ ತಿಂದ್ವಿ. ಇವಾಗ ಮಾರ್ಕೆಟಿಗೆ ಹೋಗಿ ಸಾಮಾನೆಲ್ಲ ತರಬೇಕು, ಹೂವಣ್ಣು ಮತ್ತೆ ಪಟಾಕಿ ಎಲ್ಲ ತಂದು ಇವತ್ತು ರಾತ್ರಿ ಪೂಜೆ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಇದೀವಿ. ಹಾಗೆ ಗಾಡಿ ಮೇಲೆ ನಾನು ಮತ್ತೆ ಅಣ್ಣ ಹೋದ್ವಿ ಮಾರ್ಕೆಟಿಗೆ. ಹೆಲ್ಮೆಟ್ ಕ್ಯಾಮರಾ ಹಾಕ್ಬೇಕು, ಹಾಕಿ ನೋಡಿ ನೋಡು ಮುಂದೆ ಹಿಂಗೆ ಬಿಡ್ತಿ. ಇಂಡಿಗೇಟರ್ ಹಾಕಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಜಾಸ್ತಿ ಜನ ಇದ್ರು. ಇಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟಿದ್ರು. ಇಲ್ಲಿ ಸ್ಕೂಟಿ ಪಾರ್ಕ್ ಮಾಡ್ಲಿಕ್ಕೆ ಅಂತ ಹೋದೆ. ಗ್ರೌಂಡ್ ಒಳಗಡೆ ಹೋಗಿ ಪಾರ್ಕ್ ಮಾಡಿದೆ. ಹಾಗೆ ಇಲ್ಲಿ ಗ್ರೌಂಡ್ ಒಳಗಡೆನೆ ಇಲ್ಲಿ ಪಟಾಕಿ ಎಲ್ಲ ಸೇಲ್ ಆಗ್ತಿತ್ತು, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ವಿ. 510 ಆಗಿತ್ತು, 400 ಎತ್ ಮಾಡ್ತೀವಿ ಅಂದೆ, 400 ಮಾಡಿ ಏನಲ್ಲ ಕರೆ ಲಾಸ್ ನಮ್ಗೆ ಭಾಳ. ಮೇಣದ ಬತ್ತಿ 40 ರೂಪಾಯಿ ಮರೆ ಸಣ್ಣದು ಇದಕ್ಕೆ ಈ 500 ತಗೊಂಡು ನೋಡಿಬೇಕಾ? ನೋಡಿಲಿ ಇಲ್ಲಿ ಹೋಗು ಗಾಡಿಲಿ ಇಲ್ಲಿ ಇಲ್ಲ, ಅಲ್ಲಿ ಹೋಗಲ್ಲ ಹೂ ತಗೊಂಡ್ಬರು. 5 ಲೀಟರ್ ಹೋಗಲ್ಲ ಕೊಟ್ಟಿದೆ ಅದಲ್ಲ ಹೂ ಒಂದು, ಅಲ್ಲೆಲ್ಲ ಹೂ ಕೊಟ್ಟೆ. ಹೆಲ್ಮೆಟ್ ಇದೆ ಇಲ್ಲ ಹಾಚಿದ್ದೀವಿ. ಹೆಲ್ಮೆಟ್ ಹಾಕೊಂಡು ಹೋಗು. ನೀ ಹಾಕೊಂಬರ ಯಾಕೆ ಹೆಪ್ಪ ಪರ್ಚೇಸ್ ಮಾಡಿ ನೆಕ್ಸ್ಟಿಗೆ ನಾವು ಮತ್ತೆ ಹಣ್ಣು ತರಲಿಕ್ಕೆ ಹೋದ್ವಿ ಮಾರ್ಕೆಟ್ ಒಳಗಡೆ. ಕೊಂಡೆ ಹೂವು ಯಾವುದು ಫಸ್ಟ್
ಚಲೋ ಚಲೋ ಹಾಕೋಣ ಪಂಚಪದ 450 ಏನಂತೆ 60 ಎಲ್ಲ ಪಟಾಕಿ ತಗೊಂಡು ಹೊರಟಿದ್ದೀವಿ ಈಗ. ಸಾರಿ ಗಾಡಿ ಚಾಲು ಆಗಲ್ಲ. ಹಿಂಗೆ ಹೋಗುವ ಹಂಗೆ ಹೋಗೋಣ ಹಾಗೆ ಸುತ್ತ ಹೋಗು. ಜೈನ್ ಹೈಸ್ಕೂಲ್ ಗ್ರೌಂಡ್ ನೋಡುವ. ಹಾಂ ಸ್ವಲ್ಪ ವೇಟ್ ಹತ್ತಿದೆ, ಚಲೋ ಇದೆ ಗಾಯ್ಸ್. ನೋಡಿ ಯಾವ ಥರ ಇದೆ. ಹಾಂ ರೋಡ್ ಆರಾಮ್. ಕ್ಯಾಮ್ರಾದಲ್ಲಿ ನೋಡ್ತೀವಿ. ಪಟಾಕಿಗಾರು ಎಷ್ಟು ಜನ, ಸಿಕ್ಕಾಬಿಟ್ಟು ಜನ. ಮಾರ್ಕೆಟ್ ಅಂದರೆ ಹೆಂಗಿರುತ್ತೆ, ಏನು ಜನ. ನಾವು ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗುವ. ಐಸ್ ಕ್ರೀಮ್ ತಿನ್ನೋಣ ಅಂತ ಹೋದ್ವಿ. ಅಲ್ಲಿ ನಾನು ಐಸ್ ಕ್ರೀಮ್ ತಿಂದಿಲ್ಲ, ಬಾದಾಮ್ ಜ್ಯೂಸ್ ಕುಡಿದೆ. ಆಮೇಲೆ ಮತ್ತೆ ಮನೆಯಿಂದ ಕಾಲ್ ಬಂತು ಸಾಮಾನು ತರಬೇಕಂತ. ಮತ್ತೆ ಹೋದ್ವಿ ಮಾರ್ಕೆಟ್ಗೆ. ನಮಗೆ ಗೊತ್ತಿರೋ ರಿಲೇಷನ್ ಒಬ್ರು ಸಿಕ್ಕಿದ್ರು, ಅವ್ರ ಕಡೆ ಜೊತೆ ಮಾತಾಡ್ತಿದ್ವಿ. ಯೂಟ್ಯೂಬ್ ಚಾನಲನ್ನು ಸ್ವಲ್ಪ ಕಾಣಿಸಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಇಲ್ಲಿಂದ ಬಾಯ್ ಹೇಳಿ ಅವರಿಗೆ. ಅಲ್ಲಿಂದ ನಾವು ಡೈರೆಕ್ಟಾಗಿ ಮನೆಗೆ ಹೋದ್ವಿ. ಬಂದಾಗ ಹೋಗಿದ್ದೀವಿ. ಆನ್ ಇಲ್ಲ ಬಿಡಿ ಆಗಿದ್ದಾರೆ ಸಾಕು. ಬೇಕು ಮೇನ್ ಮೈಕ್ ನಾ ಕಡೆ ಹೋಗ್ಬಿಡ್ತೇನೆ. ನಾವು ಮೈಕ್ ನಾನೇ ಅವನು ಹೋಯ್ತು ನಾನೇ ಕೂಡ ಅಲ್ಲಿ ಲೈಕ್ ಕೊಟ್ಟಂಗೆ ಹೋಗ್ತೀವಿ. ಪೂಜೆ ಕೂಡ ವಿಡಿಯೋ ಬ್ಲಾಗ್ ಬರುತ್ತೆ. ಪ್ರೈಸ್ ಹೇಗಿತ್ತು ಅನುಕೂಲ ಪೇಟೆ ಮತ್ತು ಬಜಾರ್ ಹೇಗಿತ್ತು, ಸ್ಪೆಷಲ್ ಬಜಾರ್ ಹೇಗಿತ್ತು. ಲೈಕ್ ಮಾಡೋದ್ರಿಂದ ನಮಗೆ ಮೋಟಿವೇಟ್ ಸಿಗುತ್ತೆ. ಅದಕ್ಕೆ ನೀವು ಗೈಸ್ ಪ್ಲೀಸ್ ಗೈಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನೈವೇದ್ಯಕ್ಕೆ ಪಟಾಕಿಗಳು ಇವತ್ತು ಅಷ್ಟೇ ಯೂಸ್ ಮಾಡ್ತಿದ್ರು. ಸ್ಪಾನ್ಸರ್ ಕೊಡ್ತೀವಿ. ನಾಳೆ ದೊಡ್ಡ ಹಬ್ಬ, ದೊಡ್ಡ ಹಬ್ಬಕ್ಕೆ ಬೇರೆ ಪಟಾಕಿಯನ್ನು ತರ್ತಾನೆ ಅಣ್ಣ. ಈಗ ದುಡ್ಡು ಹಂಗೆ ಕೊಟ್ಟಕ್ಕೆ ಹಂಗೈತೆ. ಒಳ್ಳೆ ಸರಿ ಇತ್ತು ಬಿಡ. 100 ರೂಪಾಯಿ ಕಮ್ಮಿ ಮಾಡಿಸ್ದಂಗೆ ಕಮ್ಮಿ ಮಾಡಿಸ್ದಂಗೆ. ದುಡ್ಡು ಸರಿ ಕೊಟ್ಟರೆ ಪಟ್ಟಿಗೆ ಅವ್ರು ಇದ್ದಿರ್ತಿದ್ದರು. ಏನು ತೆಗೆದ್ರೆ ಕಾಳು ನನ್ನ ಮಕ್ಕಳು ಏಟು ಕಮ್ಮಿ ಇತ್ತು ತೆಗೆದಿತ್ತು ನಿಮಗೆ. ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ, ವಾಹನ ಪೂಜೆ ಮತ್ತು ಹೊಸ ಆರಂಭಗಳಿಗೆ ಅತ್ಯಂತ ಶುಭ ದಿನ ಅಂತ ಹೇಳ್ತಾರೆ. ವಾಹನ ಪೂಜೆ ದಿನ ನಿಂಬೆ ಇಟ್ಟು ವಾಹನ ಚಾಲನೆ ಮಾಡುವುದು ಒಂದು ಪರಂಪರೆ ಹಾಗೂ ನಂಬಿಕೆ ಭಾಗ. ದುಷ್ಟ ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿಯಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ಹಾಗೆ ಒಳ್ಳೆ ಬರ
ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಬಂದ್ವಿ. ಹೋಳಿಗೆ ಇತ್ತು, ಹೋಳಿಗೆಯನ್ನ ತಿಂತಾ ಇದ್ವಿ. ಹೋಳಿಗೆ ಅಂತೂ ಸೂಪರ್ ಆಗಿತ್ತು, ಅಮ್ಮ ಮಾಡಿದ್ರು. ಹಾಗೆ ಎಲ್ಲರೂ ಹೋಳಿಗೆಯನ್ನ ತಿಂದ್ವಿ. ಫುಲ್ ಸ್ಟೋರಿಯನ್ನ ಪಪ್ಪ ಹೇಳ್ತಾರೆ. ದೀಪಾವಳಿ ಬಗ್ಗೆ ಒಂದಿಷ್ಟು ಮಾಹಿತಿ ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ದೀಪಾವಳಿ ಅಂದರೆ ಅಥವಾ ದಿವಾಳಿ ಇದು ಹಿಂದೂಗಳ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಸಾಮಾನ್ಯವಾಗಿ ಅಶ್ವಯುಜ ಮಾಸದ ಅಮಾವಾಸ್ಯ ದಿನದಂದು ಅಕ್ಟೋಬರ್ ಮಾಸದಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬದ ಅರ್ಥ ದೀಪಾವಳಿ ಎಂಬ ಪದವು 2 ಪದಗಳಿಂದ ಬಂದಿದೆ. ದೀಪ ಅದರರ್ಥ ಬೆಳಕು ಪ್ಲಸ್ ಅವಳಿ ಅದರರ್ಥ ಸರಣಿ, ಅಂದರೆ ದೀಪಗಳ ಸರಣಿ ಎಂದರ್ಥ. ಈ ಶಬ್ದ ಈ ಹಬ್ಬ ಅಂಧಕಾರದ ಮೇಲೆ ಬೆಳಕಿನ ಜಯ, ಅಜ್ಞಾನದ ಮೇಲೆ ಜ್ಞಾನದ ಜಯ ಹಾಗೂ ದುಷ್ಟರ ಮೇಲೆ ಸತ್ಯಕ್ರಿಯೆಯ ಜಯವನ್ನು ಸೂಚಿಸುತ್ತದೆ. ದೀಪಾವಳಿಯ ಹಿಂದಿನ ಕಥೆಗಳು ಪ್ರಾಂತ್ಯಕ್ಕೆ ವಿಭಿನ್ನವಾಗಿವೆ. ಉತ್ತರ ಭಾರತದಲ್ಲಿ ಶ್ರೀರಾಮನು 14 ವರ್ಷಗಳ ಕಾಲ ವನವಾಸ ನಂತರ ಅಯೋಧ್ಯೆಯಲ್ಲಿ ಮರಳಿದ ದಿನ ಅಂತ ಆಚರಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಶ್ರೀಕೃಷ್ಣನು ನರಕಾಸುರನ ಸಂಹರಿಸಿದ ದಿನ ಅಂದರೆ. ಪಶ್ಚಿಮ ಭಾರತದಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ಆರ್ಥಿಕ ಸಮೃದ್ಧಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಆಚರಣೆಯ ವಿಧ: ದೀಪಾವಳಿ ಹಬ್ಬವನ್ನು ಸಾಮಾನ್ಯವಾಗಿ 3 ದಿನಗಳು ಆಚರಿಸಲಾಗುತ್ತದೆ. ನರಕ ಚತುರ್ದಶಿ, ಆ ದಿನ ಎಣ್ಣೆ ಸ್ನಾನ, ಎಳ್ಳೆಕಾಯಿ ಮೆಟ್ಟುವುದು. ಲಕ್ಷ್ಮೀ ಪೂಜೆ ದಿನ ದೀಪ ಹಚ್ಚುವುದು, ದೇವಿ ಲಕ್ಷ್ಮೀ ಪೂಜೆ ಮಾಡುವುದು. ಅನಂತರ ಮೂರನೇ ಬಳಿಕದ ದಿನ ಬಂಧು ಬಳಗ ಭೇಟಿ, ಸಿಹಿ ತಿಂಡಿಗಳು ಹಂಚಿಕೊಳ್ಳುವುದು. ಹಬ್ಬದ ವಿಶೇಷತೆಗಳು: ಮನೆಗಳನ್ನು ಸ್ವಚ್ಛಗೊಳಿಸಿ ದೀಪಗಳನ್ನು ಹಚ್ಚುತ್ತಾರೆ, ರಂಗೋಲಿ ಹಾಕ್ತಾರೆ, ಪಟಾಕಿ ಸಿಡಿಸುತ್ತಾರೆ, ಹೋಳಿಗೆ, ಚಕ್ಕುಳಿ, ಕೊಡುಬಾಳೆ ಮುಂತಾದ ಸಿಹಿ ಖಾರ ತಿಂಡಿಗಳನ್ನ ತಯಾರಿಸ್ತಾರೆ. ವಾಹನ ಪೂಜೆಯನ್ನು ಕೂಡ ಮಾಡ್ತಾರೆ. ದೀಪಾವಳಿಯ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಬಲಿರಾಜನು ಯಾರಿಗಾದರೂ ಯಾವಾಗ ಬಂದರು ಮತ್ತು ಅವರು ಏನು ಕೇಳಿದ್ರು ದಾನವೆಂದು ಕೊಡುತ್ತಿದ್ದ. ಆಗ ಭಗವಾನ್ ಶ್ರೀ ವಿಷ್ಣು ಒಟುವಿನ ಅವತಾರವನ್ನು ತಾಳಿ ವಾಮನನು ಬಲಿರಾಜನ ಬಳಿ ಹೋಗಿ ಭಿಕ್ಷೆಯನ್ನು ಕೇಳಿದಾಗ ಬಲಿರಾಜನು ಏನು ಬೇಕು ಎಂದು ಕೇಳ್ತಾನೆ. ಆಗ ವಾಮನನು ಶ್ರೀಪಾದ ಅಂದರೆ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳ್ತಾನೆ. ದಾನದ ಸಂಕಲ್ಪ ಮಾಡುವಾಗ ಬಲಿರಾಜನ ಗುರುಗಳಾದ ಶುಕ್ರಾಚಾರ್ಯರು ವಾಮನರು ಸಾಕ್ಷಾತ್ ವಿಷ್ಣುವರೇ ಎಂಬುದನ್ನು ತಿಳಿದು ಈ ದಾನವನ್ನು ಕೊಡಬಾರದೆಂದು ಬಲಿರಾಜನಿಗೆ ಎಚ್ಚರಿಸುತ್ತಾರೆ. ಆದರೆ ದಾನದ ಮಾತನ್ನು ಕೊಟ್ಟಿದ್ದ ಬಲಿರಾಜನು ತನ್ನ ಮಾತಿಗೆ ತಪ್ಪಬಾರದೆಂದು ಗುರುಗಳ ಮಾತನ್ನು ಮೀರುತ್ತಾನೆ ಮತ್ತು ದಾನ ಕೊಡಲು ಒಪ್ಪಿಕೊಳ್ತಾನೆ. ವಾಮನನು ತಕ್ಷಣವೇ ವಿರಾಟ ರೂಪವನ್ನು ತಾಳಿ 1 ಹೆಜ್ಜೆಯಿಂದ ಸಮಸ್ತ ಭೂಮಂಡಲವನ್ನು ವ್ಯಾಪಿಸಿದ. 2ನೇ ಹೆಜ್ಜೆಯಿಂದ ಇಡೀ ಅಂತರಿಕ್ಷ ಮತ್ತು ಸ್ವರ್ಗ ಲೋಕವನ್ನ ವ್ಯಾಪಿಸಿಕೊಂಡ. ಬಳಿಕ ಅವನು 3ನೇ ಕಾಲನ ಎಲ್ಲಿಡಲಿ ಎಂದು ಬಲಿರಾಜನನ್ನ ಕೇಳ್ತಾನೆ. ಆಗ ಬಲಿರಾಜನು ತನ್ನ ದಾನದ ಅಹಂಕಾರ ಮತ್ತು ಅತಿರೇಕವು ಸರಿಯಿಲ್ಲ ಎಂಬುದನ್ನು ಅರಿತು 3ನೇ ಕಾಲನ್ನು ನನ್ನ ತಲೆಯ ಮೇಲೆ ಇಡು ಎಂದು ಶರಣಾಗತಿಯಿಂದ ಕೇಳಿದ. ಆಗ ವಾಮನನು 3ನೇ ಪಾದವನ್ನು ಆತನ ತಲೆಯ ಮೇಲೆ ಇಟ್ಟು ಆತನ ಪಾತಾಳಕ್ಕೆ ತುಳಿತಾನೆ. ಪಾತಾಳಕ್ಕೆ ತುಳಿಯುವ ಮೊದಲು ವಾಮನನು ನಿನಗೆ ಏನಾದರೂ ವರ ಬೇಕಿರುವುದಿದ್ದರೆ ಕೇಳು ಎಂದ. ಆಗ ಬಲಿರಾಜನು ನನ್ನ ರಾಜ್ಯವು ಮುಕ್ತವಾಗಲಿದೆ, ಆದರೂ ನನ್ನ ಈ ಪೃಥ್ವಿಯ ರಾಜ್ಯವು ಪ್ರತಿ ವರ್ಷವೂ 3 ದಿನಗಳ ಕಾಲದಿಂದಲೂ ನನ್ನ ರಾಜ್ಯವೆಂದು ಗುರುತಿಸಪಡಲಿ. ಪ್ರಭು ಯಮನ ಪ್ರೀತ್ಯರ್ಥವಾಗಿ ದೀಪ ದಾನವನ್ನ ಮಾಡುವವರಿಗೆ ಯಮ ಯಾತನೆಯಾಗದಿರಲಿ, ಮತ ಅಪಪ್ರತಿಯು ಬರದಿರಲಿ ಮತ್ತು ಅವರ ಮನೆಯಲ್ಲಿ ಲಕ್ಷ್ಮಿಯು ನಿರಂತರವಾಗಿ ವಾಸಿಸಲಿ ಎಂದು ವರವನ್ನ ಕೇಳ್ತಾನೆ. ಭಗವಂತನು ಅವನ ಭಕ್ತಿಗೆ ಮೆಚ್ಚಿ ಆ ವರಗಳನ್ನು ಅನುಗ್ರಹಿಸುತ್ತಾನೆ. ಆ 3 ದಿನಗಳೆಂದರೆ ಅಶ್ವಯುಜ ಕೃಷ್ಣ ಪಕ್ಷ ಚತುರ್ಥಿ, ಅಮಾವಾಸ್ಯೆ ಮತ್ತು ಕಾರ್ತಿಕ ಶುಕ್ಲ ಪಕ್ಷದ ಪ್ರತಿಪದ. ಈ ದಿನಗಳಲ್ಲಿ ನಡೆಯುವ ಹಬ್ಬವೇ ಬಲಿಪಾಡ್ಯ ಎಂದು ಕರೆಯಲಾಗುತ್ತದೆ. ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ. ನೆಗೆಟಿವ್ ಇದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ ಏನು ತಪ್ಪಾಗಿದೆ ಅಂತ. ನೆಕ್ಸ್ಟ್ ವಿಡಿಯೋಲಿ ಸ್ವಲ್ಪ ಇಂಪ್ರೂವ್ ಮಾಡ್ತೀನಿ. ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.